ಎಲ್ರಿಗೂ ನಮಸ್ಕಾರ ರೀ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೆಂತ್ಯ ಪಲ್ಯ. ನಮ್ಮ ಕಡೆ ರೊಟ್ಟಿ ಜೊತೆ ಮೆಂತ್ಯ ಪಲ್ಯ, ಬದ್ನಿಕಾಯಿ ಪಲ್ಯ ಇವೆಲ್ಲ ಬಂದು ಭಾಳ ಫೇಮಸ್. ಅದ್ರಾಗ ಬಂದು ನಾ ಇವತ್ತು ಮಾಡ್ತಾ ಇರೋದು ಮೆಂತ್ಯ ಪಲ್ಯ. ಮೆಂತ್ಯ ಎಲ್ಲ ಸೋಸಿ ತೊಳೆದಿಟ್ಕೊಂಡೀನಿ. ಮತ್ತು ಇದಕ್ಕೆ ಬಂದುಬಿಟ್ಟು ಸ್ವಲ್ಪ ಬ್ಯಾಳಿ ಮತ್ತು ಅಕ್ಕಿ ತೊಳೆದ ಖಾರ ಹಾಕೀನಿ. ಇದಕ್ಕೆ ಬಂದುಬಿಟ್ಟು ಈಗ ಮೆಣಸಿನ್ಕಾಯಿ ಹಾಕತ್ತೀನಿ. ಮೆಣಸಿನ್ಕಾಯಿ ಮತ್ತು ನೀರು ಹಾಕಿ ಇವಾಗ ಇದನ್ನು ಕುದಿಯಾಕಿಡೋಣ. ಮೆಂತ್ಯ ಪಲ್ಯ ನೋಡಿ ಕುದಿಯಾಕ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನೋಡಿ ಇದಕ್ಕೆ ಸ್ವಲ್ಪ ಏನು ಮಾಡ್ಬೇಕು, ಉಪ್ಪು ಅರಿಶಿನ ಒಂದು ಚುಕ್ಕ ಹಾಕಿ ಕುದಿಯೋಕೆ ಇಟ್ಬಿಡೋಣ. ನೋಡಿ ಅರಿಶಿನ ಒಂದು ಚುಕ್ಕ, ಉಪ್ಪು ಒಂದು ಸ್ವಲ್ಪ ಹಾಕ್ತೀನಿ. ಉಪ್ಪು ಹಾಕ್ಕೊಂಡು ಮತ್ತು ಆಮೇಲೆ ಬೇಕಾದ್ರೆ ನೀವು ಒಗ್ಗರಣೆ ಹಾಕ್ತಿದ್ರೆ ಅವ್ರು ಟೇಸ್ಟ್ ಮಾಡಿ ನೋಡಿ. ಎಲ್ಲ ಆದಮೇಲೆ ಉಪ್ಪು ಕಡಿಮೆ ಮತ್ತು ಬೇಕಾದ್ರೆ ಸೇರಿಸ್ಕೊಡಿ. ಈಗ ಇದೆಲ್ಲನೂ ಮಿಕ್ಸ್ ಮಾಡಿ ಕುದಿಯೋಕ್ಕಿಡೋಣ. ಇದು ಕುದಿ ಮಟ್ಟ ಬೆಳ್ಳುಳ್ಳಿ ಬಿಡಿಸ್ಕೊಂಡು ರೊಟ್ಟಿ ಉಂಡೆ ಮಾಡ್ತಾ ಕೊಟ್ಟಿವಿ. ಅಷ್ಟೇ ಕುದಿಯೋಕ್ಕೆ ಬಿಟ್ಬಿಡೋದು. ಒಗ್ಗರಣೆಗೆ ಏನಿಲ್ಲ, ಬೆಳ್ಳುಳ್ಳಿ ಅಷ್ಟೇ ಹಾಕೋದು, ಜೀರಿಗೆ ಬೆಳ್ಳುಳ್ಳಿ ಅಷ್ಟೇ ಹಾಕಿ ಒಗ್ಗರಣೆ ಕೊಡೋದು. ಸ್ವಲ್ಪ ನೋಡ್ಕೊಳ್ತೇವೆ ಅವಾಗವಾಗ. ಅಕ್ಕಿ ಯಾಕೆ ಹಾಕ್ತಾರಂದರೆ ಪಲ್ಯ ಚೆನ್ನಾಗಾಗುತ್ತೆ ಮತ್ತು ರುಚಿ ಬರುತ್ತೆ. ನೋಡಿ ಎಲ್ಲ ಕುದ್ದಿಂದ ಇದು ಬಂದುಬಿಟ್ಟು ಎಲ್ಲ ಫುಲ್ ಮಿರ್ಚಿ ಥರ ಆಗಿದೆ, ಎಲ್ಲ ಕುದ್ದೈತೆ. ಇದನ್ನು ಬಂದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ನಾವು ಬೇರೆ ಇದಕ್ಕೆ ಒಗ್ಗರಣೆ ಅಲ್ಲೇ ಡೈರೆಕ್ಟಾಗಿ ಹಾಕ್ಕೋಬೋದು. ಆದರೆ ನನಗೆ ಬಂದುಬಿಟ್ಟು ಇಲ್ಲಿ ಈ ಕರೆಂಟ್ ಸ್ಟವ್ ಮೇಲೆ ಯಾವುದು ಕುತ್ಕೊಳ್ಳಲ್ಲ ಕರೆಕ್ಟಾಗಿ, ಅದಕ್ಕೆ ಇದರಲ್ಲೇ ಒಗ್ಗರಣೆ ಹಾಕ್ತಾ ಇರೋದು. ತೆಗೆದುಬಿಟ್ಟು ಜೀರಿಗೆ, ಆಮೇಲೆ ಎಣ್ಣೆ ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಇವಾಗ ಅದು ಸೈಡಿಗೆ ತೆಗೆದಿಟ್ಕೊಂಡಿರೋ ಮೆಂತ್ಯನ ಇದರಲ್ಲಿ ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಇವಾಗ ಬೇಕಂದರೆ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಹಾಕ್ಕೋಬೋದು. ಇವಾಗ ಎಲ್ಲ ಕರೆಕ್ಟಾಗಿದೆ ಅಂದರೆ ಸರ್ವ್ ಮಾಡ್ಬೋದು. ಇಷ್ಟು ಏನಾದರೂ ಇದು ಈಸಿಯಾಗಿ ಮಾಡ್ಕೋಬೋದು. ಈ ಥರ ಮೆಂತ್ಯ ಪಲ್ಯ ಟೇಸ್ಟಾಗಿ ಇರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.